ಪ್ರಪಂಚದ ಇತಿಹಾಸದಲ್ಲೇ ಒಂದು ಚರಿತ್ರೆಯನ್ನು ನಿರ್ಮಿಸಿರ್ತಕ್ಕಂಥದ್ದು ಅದು ಭಾಷೆಯ ಕಾರಣಕ್ಕೆ ಅಂತ ಹೇಳಿದರೆ ಅದು ತಮಿಳುನಾಡಿನ ಹಿಂದಿ ಭಾಷೆಯ ಹೇರಿಕೆ ವಿರೋಧಿ ಚಳವಳಿ. ಒಂದಷ್ಟು ಜನರ ಭಾಷೆ ಅದು ಇಡೀ ಭಾರತದ ರಾಷ್ಟ್ರ ಭಾಷೆ ಆಗಲಿಕ್ಕೆ ಹೇಗೆ ಸಾಧ್ಯ? ಮೆಟ್ರೋ ಬೋರ್ಡ್ಗಳಲ್ಲಿ ಬರೀ ಹಿಂದಿ ಬೋರ್ಡ್ಗಳನ್ನು ಹಾಕಿದರು. ಇದರ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ಕರ್ನಾಟಕದಲ್ಲಿ ಕೂಡ ನಡೀತು. 2-2.5 ಸಾವಿರ ವರ್ಷ ಇತಿಹಾಸ ಇರತಕ್ಕಂತಹ ತಮಿಳು ಸಾಹಿತ್ಯ, ಇಂಥ ಒಂದು ಶ್ರೀಮಂತಿಕೆಯ ಭಾಷೆ ಇರತಕ್ಕಂಥ ನಾವು ಹೋಗಿ ಇತ್ತೀಚೆಗೆ ಬಂದಿರತಕ್ಕಂಥ ಈ ಹಿಂದಿಯ ಗುಲಾಮರಾಗಬೇಕಾ? ಒಂದು ಭಾಷೆ ಅಂದರೆ ಬದುಕು. ಯಾವುದೇ ಒಂದು ಭಾಷೆ ಸತ್ತೋದ್ರೆ ಅಥವಾ ಅದು ನಾಶವಾದರೆ, ಅದು ಅಳಿದು ಹೋದರೆ ಆ ಭಾಷೆಯನ್ನು ಆಡ್ತಕ್ಕಂಥ ಜನರ ಬದುಕೇ ಅಳಿದು ಹೋಗುತ್ತೆ, ನಾಶ ಆಗುತ್ತೆ. ಇದು ಇವತ್ತು ಇಡೀ ಪ್ರಪಂಚದಲ್ಲೇ ಆಗಿರ್ತಕ್ಕಂಥ ಸತ್ಯ. ಯಾಕಂತ ಹೇಳಿದರೆ ಒಂದು ಭಾಷೆ ಜೊತೆಗೆ ಆ ಭಾಷೆ ಆಡ್ತಕ್ಕಂಥ ಜನರ ಸಾವಿರಾರು ವರ್ಷಗಳ ಜೀವನಾನುಭವ ಇರುತ್ತೆ. ಆ ಅನುಭವದ ಮೂಲಕ ಪಡೆದುಕೊಂಡಂತಹ ಜ್ಞಾನ ಇರುತ್ತೆ. ಅದರದ್ದೇ ಆದಂಥ ಒಂದು ಸಂಸ್ಕೃತಿ ಇರುತ್ತೆ. ಆ ಜನರ ಸಂಸ್ಕೃತಿ ಜೊತೆಗೆ ಆ ಒಂದು ಭಾಷೆ ಇರುತ್ತೆ. ಇಡೀ ಪ್ರಪಂಚದ ಒಂದು ಚರಿತ್ರೆಯನ್ನು ನೋಡಿದಾಗ ಒಂದು ಹೋರಾಟ ಅಥವಾ ಒಂದು ಆಂದೋಲನ ನಮ್ಮ ಇಡೀ ಒಂದು ಪ್ರಪಂಚದ ಇತಿಹಾಸದಲ್ಲೇ ಒಂದು ಚರಿತ್ರೆಯನ್ನು ನಿರ್ಮಿಸಿರ್ತಕ್ಕಂಥದ್ದು ಅದು ಭಾಷೆಯ ಕಾರಣಕ್ಕೆ ಅಂತ ಹೇಳಿದರೆ ಅದು ತಮಿಳುನಾಡಿನ ದ್ರಾವಿಡ ಚಳವಳಿ, ಹಿಂದಿ ಭಾಷೆಯ ಹೇರಿಕೆ ವಿರೋಧಿ ಚಳವಳಿ. ಈ ಒಂದು ಚಳವಳಿಗೆ ಒಂದು ಹೆಚ್ಚು ಕಡಿಮೆ ಒಂದು 100 ವರ್ಷದ ಇತಿಹಾಸ ಇದೆ. ಇವತ್ತು ತಮಿಳು ಅವರನ್ನು ನೋಡಿದಾಗ ಅಥವಾ ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ಜನರ ಒಂದು ತಮಿಳು ಅಭಿಮಾನವನ್ನು ನೋಡಿ ನಮಗೆ ಅನಿಸುತ್ತೆ, ಇವರೇನು ಇಷ್ಟೊಂದು ಎಕ್ಸ್ಟ್ರೀಮಾಗಿ ಭಾಷೆ ಬಗ್ಗೆ ಇದು ಮಾಡ್ತಾರೆ, ಬೇರೆ ಯಾವುದೇ ಭಾಷೆನ ಅವಕಾಶನೇ ಕೊಡೋದಿಲ್ಲ, ಬೇರೆ ಭಾಷೆ ಅವರು ಮಾತಾಡೋದು ಇಲ್ಲ, ಅಥವಾ ಬೇರೆಯವರು ಮಾತಾಡಿದರೂ ಕೂಡ ಅವರು ತಮಿಳಲ್ಲೇ ಮಾತಾಡ್ತಾರೆ ಅನ್ನೋ ಮಾತುಗಳನ್ನು ನಾವು ಬಹಳ ಸರಿ ಕೇಳ್ತಾ ಇರ್ತೀವಿ. ಮತ್ತು ಈ ಒಂದು ಬೇರೆ ಅದರಲ್ಲೂ ಕೂಡ ಈ ಹಿಂದಿ ಅಂಥ ವಿಷಯಗಳು ಬಂದಾಗ, ಹಿಂದಿ ಹೇರಿಕೆ ಅಂಥ ವಿಷಯಗಳು ಬಂದಾಗ ತುಂಬ ತೀವ್ರವಾಗಿ ನಮಗೆ ರಿಯಾಕ್ಷನ್ ಬರೋಂಥದ್ದು ತಮಿಳುನಾಡಿಂದ. ಕರ್ನಾಟಕದಲ್ಲೂ ಕೂಡ ಕನ್ನಡಿಗರು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಪ್ರತಿರೋಧವನ್ನು ತೋರ್ತಾ ಇದ್ದಾರೆ ಈ ಹಿಂದಿ ಹೇರಿಕೆ ಅಂಥ ವಿಷಯಗಳ ಬಗ್ಗೆ. ಇತ್ತೀಚೆಗೆ ಮೆಟ್ರೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೆಟ್ರೋ ತಂದಾಗ ಬೆಂಗಳೂರಲ್ಲಿ, ಆವಾಗ ಮೆಟ್ರೋ ಬೋರ್ಡ್ಗಳಲ್ಲಿ ಬರೀ ಹಿಂದಿ ಬೋರ್ಡ್ಗಳನ್ನು ಹಾಕಿದರು. ಇದರ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ಕರ್ನಾಟಕದಲ್ಲಿ ಕೂಡ ನಡೀತು. ಅನಿವಾರ್ಯವಾಗಿ ಸರ್ಕಾರ ಆ ಒಂದು ಏನು ಹಿಂದಿ ಬೋರ್ಡ್ಗಳನ್ನು ವಾಪಸ್ ಪಡಿಬೇಕಾಯಿತು, ಅದರ ಜಾಗದಲ್ಲಿ ಕನ್ನಡ ಹಾಕಬೇಕಾಯಿತು. ಹಾಗೆ ನಿಜವಾಗಿ ಒಂದು ಭಾಷಾಭಿಮಾನದ ಒಂದು ಚಳವಳಿಗೆ ಮತ್ತೊಂದು ಹೆಸರು ಅಂತ ಹೇಳಿದರೆ ಅದು ಬಹುಶಃ ತಮಿಳುನಾಡಿನ ಹಿಂದಿ ವಿರೋಧಿ ಚಳವಳಿ ಅಂಥೇಳಿ. ಈ ಚಳವಳಿ ಯಾಕೆ ನಡೀತು, ಯಾಕೆ ಅಷ್ಟು ತೀವ್ರವಾಗಿ ನಡೀತು, ಮತ್ತು ಇವತ್ತು ಅದರ ಒಂದು ಪರಿಣಾಮಗಳು ಏನು ಅನ್ನೋ ವಿಷಯವನ್ನು ನಾವು ಈ ಒಂದು ಸರಣಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೋಬೇಕು, ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ರಾಜ್ಯಕ್ಕೆ ಸಾಕಷ್ಟು ಮನ್ನಣೆ ಕೊಟ್ಕೊಂಡು ಕನ್ನಡದ ಬಗ್ಗೆ ನಾವು ಇವತ್ತು ಅಭಿಮಾನ ಪಡ್ಕೊಳ್ತಿದ್ದೀವಿ ಅಂತ ಹೇಳಿದರೆ, ಅಥವಾ ಅದೇ ರೀತಿ ಇಡೀ ಭಾರತದ ಎಲ್ಲ ಭಾಷೆಗಳ ಜನ ತಮ್ಮ ಭಾಷೆಗಳ ಒಂದು ಅಸ್ಮಿತೆಯನ್ನು ಗಟ್ಟಿಯಾಗಿ ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ನೇರವಾಗಿ ಕಾರಣ ತಮಿಳುನಾಡಿನಲ್ಲಿ ನಡೆದಂತಹ ಈ ಒಂದು ಭಾಷಾ ಚಳವಳಿ, ಹಿಂದಿ ವಿರೋಧಿ ಚಳವಳಿ. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ಅವತ್ತು ಅಂದರೆ ಇನ್ನು ಬ್ರಿಟಿಷ್ ಪೂರ್ವದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಶುರುವಾದಂತಹ ಹಿಂದಿ ಹೇರಿಕೆ, ಅದಕ್ಕೆ ತಮಿಳುನಾಡಲ್ಲಿ ಸರಿಯಾದಂಥ ಪ್ರತಿರೋಧ ಬರದೇ ಇದ್ದಿದ್ದರೆ, ಆ ನಂತರದಲ್ಲೂ ಕೂಡ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಏನು ಹಿಂದಿಯನ್ನು ಸಂಪೂರ್ಣವಾಗಿ ಹೇರಿಕೆ ಮಾಡಬೇಕು ಅನ್ನೋ ಪ್ರಯತ್ನಗಳು ಅದೇ ರೀತಿ ನಡೆದಿದ್ದರೆ, ಅದಕ್ಕೆ ಒಂದು ತಡೆಯನ್ನು ತಮಿಳುನಾಡು ಕೊಡದೇ ಇದ್ದಿದ್ದರೆ, ಇವತ್ತು ಬಹುಶಃ ಈ ಒಂದು 4-5 ದಶಕಗಳಲ್ಲಿ ಇಡೀ ದೇಶದಲ್ಲಿ ಬಹುತೇಕ ಭಾಷೆಗಳು ಸಾವಿನ ಅಂಚಿಗೆ ತಲುಪಿರ್ತಾ ಇದ್ವು, ಅಥವಾ ಎಲ್ಲ ಭಾಷೆಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ವು. ಹಂತ ಹಂತವಾಗಿ ಇಡೀ ದೇಶವನ್ನು ಹಿಂದಿ ಭಾಷೆ ಆಕ್ರಮಿಸಿಕೊಳ್ತಾ ಇತ್ತು ಅನ್ನೋ ಒಂದು ಸತ್ಯವನ್ನು ನಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಹಾಗಾಗಿನೇ ನಾವು ಹಾಗಾದರೆ ಈ
ತಮಿಳುನಾಡಿನಲ್ಲಿ ನಡೆದಂತಹ ಈ ಹಿಂದಿ ವಿರೋಧಿ ಚಳವಳಿಯ ಒಂದು ಇತಿಹಾಸವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದರೆ ಅದರಿಂದ ನಮಗೂ ಕೆಲವು ಪಾಠಗಳಿದ್ದಾವೆ ಮತ್ತು ನಿಜವಾಗಿಯೂ ಭಾಷಾಭಿಮಾನ ಅಂದರೆ ಏನು, ಯಾವ ರೀತಿಯಲ್ಲಿ ಭಾಷಾಭಿಮಾನ ಇರಲಿಕ್ಕೆ ಸಾಧ್ಯ, ಮತ್ತು ನಾವು ಕನ್ನಡಿಗರಾಗಿ ಅಥವಾ ಈ ಕರ್ನಾಟಕದಲ್ಲಿರ್ತಕ್ಕಂಥ ಬೇರೆ ತುಳು ಭಾಷಿಗರಿರ್ಬೋದು, ಕೊಡವ ಭಾಷಿಗರಿರ್ಬೋದು, ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯ ಪಾಠಗಳಿದ್ದಾವೆ. ಅಥವಾ ನಿಜಕ್ಕೂ ಭಾಷಾಭಿಮಾನದ ಬಗ್ಗೆ ಒಂದು ಬಹಳ ಚೈತನ್ಯವನ್ನು ಕೊಡ್ತಕ್ಕಂಥ ಹಲವಾರು ಅಂಶಗಳಿದ್ದಾವೆ. ಯಾಕೆ ಅಂತ ಹೇಳಿದರೆ ತಮಿಳುನಾಡಿನಲ್ಲಿ ನಡೆದಂತಹ ಈ ಹಿಂದಿ ವಿರೋಧಿ ಹೋರಾಟ ಕೇವಲ ಭಾವೋದ್ವೇಗದಿಂದ ಅಂತಲ್ಲ, ಅದು ತಮ್ಮ ಅಸ್ತಿತ್ವದ ಹೋರಾಟ, ನಮ್ಮ ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ನಡೆದಂತಹ ನಡೆಸಬೇಕಾಗಿರುವಂತಹ ಹೋರಾಟ ಅಂಥೇಳಿ ಒಬ್ಬ ಸಾಮಾನ್ಯ ಒಬ್ಬ ಕೆಲಸಗಾರನಿಂದ, ಒಬ್ಬ ಕಾರ್ಮಿಕನಿಂದ ಹಿಡಿದು, ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು, ಮಹಿಳೆಯರಿಂದ ಹಿಡಿದು ಮತ್ತು ದೊಡ್ಡ ದೊಡ್ಡ ನಾಯಕರುಗಳವರೆಗೆ ಎಲ್ಲರೂ ಕೂಡ ತಮ್ಮ ಜೀವವನ್ನು, ಪ್ರಾಣವನ್ನೇ ಒತ್ತೆ ಇಟ್ಟು ಮಾಡಿದಂಥ ಹೋರಾಟ. ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಆ ಹೋರಾಟದಲ್ಲಿ, ಸಾವಿರಾರು ಜನ ಜೈಲಿಗೆ ಹೋದರು. ಪರಿಣಾಮವಾಗಿ ಇವತ್ತು ಒಂದು ಬಲವಾದಂತಹ ಭಾಷಾಭಿಮಾನ ಇವತ್ತು ತಮಿಳುನಾಡಿನಲ್ಲಿದೆ. ಮಾತ್ರ ಅಲ್ಲ, ಇಂತಹ ಒಂದು ಹೊರಗಿನ ಭಾಷೆ ಹೇರಿಕೆಯ ವಿರುದ್ಧ ಒಂದು ಎಚ್ಚೆತ್ತ ಪ್ರಜ್ಞೆ ಅನ್ನೋಂಥದ್ದು ಅಲ್ಲಿ ಬಹಳ ಗಟ್ಟಿಯಾಗಿದೆ. ನೀವು ಮೊನ್ನೆ ನೋಡಿರ್ಬೋದು, ತಮಿಳುನಾಡಿನ ಬಜೆಟನ್ನು ಘೋಷಣೆ ಮಾಡೋದಕ್ಕಿಂತ ಒಂದು ದಿವಸ ಮುಂಚೆ ಅಲ್ಲಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ನಾವು ಇವತ್ತು ಕಳೆದ ಒಂದು 10-15 ವರ್ಷಗಳಿಂದ ಒಪ್ಕೊಂಡಿರ್ತಕ್ಕಂಥ ರೂಪಾಯಿ ಸಿಂಬಲಲ್ಲಿ ಅದನ್ನು ಏನು ದೇವನಾಗರಿ ಒಂದು ಸಿಂಬಲನ್ನು ಇವತ್ತು ಒಪ್ಕೊಂಡಿದ್ದೀವಿ, ಅದನ್ನು ನಮಗೆ ಬೇಡ, ನಾವು ದೇವನಾಗರಿ ಬಳಸಲ್ಲ, ನಮಗೆ ತಮಿಳಿಂದೇ ಸಾಕು, ರು ಅನ್ನುವ ತಮಿಳು ಅಕ್ಷರವನ್ನೇ ಅದನ್ನೇ ನಾವು ರೂಪಾಯಿ ಸಂಕೇತವಾಗಿ ಬಳಸ್ತೀವಿ. ಈಗೇನು ನಮಗೆ ಭಾರತದ ಸರ್ಕಾರ, ಒಕ್ಕೂಟ ಸರ್ಕಾರ ಈ ರೀತಿ ಒಂದು ಹೇರಿಕೆ ಮಾಡಿದೆ, ಇದನ್ನು ನಾವು ತಿರಸ್ಕರಿಸ್ತಾ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಬಹಳ ಗಟ್ಟಿಯಾಗಿ ಕೊಟ್ಟರು. ಇದ್ರ ಬಗ್ಗೆ ಅಲ್ಲಿ ಒಂದು ದೊಡ್ಡ ಮೆಚ್ಚುಗೆ ಸೂಚನೆ ಆಯಿತು. ತಮಿಳುನಾಡಲ್ಲಿ ಕೆಲವರು, ಅಂದರೆ ಇವಾಗ ಏನು ನಾವು ಹಿಂದಿ ಗುಲಾಮರು ಅಂತ ಹೇಳ್ಬೋದು, ಅಥವಾ ಇವತ್ತಿನ ಒಕ್ಕೂಟ ಸರ್ಕಾರದ ಗುಲಾಮರು ಅಂತ ಹೇಳ್ಬೋದು, ಅಂಥವರಲ್ಲಿ ಕೆಲವರು ಮಾತ್ರ ಅಯ್ಯೋ ಭಾಳ ಅನ್ಯಾಯ ಆಗೋಯ್ತು ಅಂತ ಸ್ವಲ್ಪ ಗೋಳಾಡಿದರು. ಆದರೆ ತಮಿಳುನಾಡಿನ ಪರಂಪರೆ ಏನಂತ ಹೇಳಿದರೆ ಅದನ್ನು, ಇಂತಹ ವಿಷಯಗಳನ್ನು ಬಹಳ ಮುಕ್ತವಾಗಿ ಸ್ವೀಕರಿಸುತ್ತೆ, ಸಂಭ್ರಮಿಸುತ್ತೆ. ಆ ರೀತಿಯಾಗಿ ಈ ಸ್ಟಾಲಿನ್ ಅವರ ಒಂದು ನಡೆಯನ್ನು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಿದರು. ಹಾಗಾದರೆ ಈ ಒಂದು ತಮಿಳುನಾಡಿನ ಭಾಷಾ ಹೋರಾಟದ ಒಂದು ಚರಿತ್ರೆ ಏನು ಅಂತ ನೋಡ್ತಾ ಹೋಗೋಣ. ತಮಿಳುನಾಡಿನ ಭಾಷಾ ಹೋರಾಟಕ್ಕೆ ನಾವು ಅದರ ಚರಿತ್ರೆಯನ್ನು ನೋಡಿದಾಗ ಮುಖ್ಯವಾಗಿ 3 ಹಂತಗಳಿದ್ದಾವೆ. ಮೊದಲನೇ ಹಂತ ಸ್ವಾತಂತ್ರ್ಯ ಪೂರ್ವದಲ್ಲಿ 1937-38 ಸಂದರ್ಭದಲ್ಲಿ 1940ರವರೆಗೆ ನಡೆದಂತಹ ಒಂದು ಹಂತ. ಎರಡನೇ ಹಂತ ನಡೆದಿದ್ದು 1948ರಲ್ಲಿ, ಅಂದರೆ ನಾವು ಸ್ವಾತಂತ್ರ್ಯ ಬಂದ ನಂತರದಲ್ಲಿ. ಮೂರನೇ ಹಂತ ಮತ್ತು ಬಹಳ ತೀವ್ರವಾದಂತಹ ಅಂತ ಹೇಳಿದರೆ 1963ನಿಂದ 67ರವರೆಗಿನ ಹಂತ. ಆನಂತರದಲ್ಲೂ ಕೂಡ 1986ರಲ್ಲೂ ಕೂಡ ಒಂದು ಹಂತದ ಒಂದು ದೊಡ್ಡ ಚಳವಳಿನೇ ನಡೀತು. ಆದರೆ ಪ್ರಧಾನವಾಗಿ 1937ರಿಂದ 1967ರವರೆಗೆ ನಡೆದಂತಹ, ಅಂದರೆ 3 ದಶಕಗಳ ಹೋರಾಟ ಏನಿದೆ, ಆ ಹೋರಾಟ ಇಡೀ ತಮಿಳುನಾಡಿನ ಮಾತ್ರ ಅಲ್ಲ, ಇಡೀ ದೇಶದ ಚರಿತ್ರೆಯನ್ನೇ ಬದಲಿಸ್ತು, ಇಡೀ ಚರಿತ್ರೆಯ ದಿಕ್ಕನ್ನು ಬದಲಾಯಿಸ್ತು. ಬಹಳ ಮುಖ್ಯವಾಗಿ ಈ ದೇಶ ಯಾವ ಕಡೆ ಹೋಗಬೇಕು ಅಂತಹ ಕೆಲವರು ಬಯಸಿದ್ರು, ಎಂಥ ಒಂದು ಪ್ರಪಾತಕ್ಕೆ ದೇಶವನ್ನು ಒಂದು ರಾಷ್ಟ್ರ ಭಾಷೆ ಹೆಸರಲ್ಲಿ, ಹಿಂದಿ ಹೇರಿಕೆ ಹೆಸರಲ್ಲಿ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಬಯಸಿದ್ರು. ಅಂಥದಕ್ಕೆ ಒಂದು ದೊಡ್ಡ ತಡೆಯನ್ನು ಕೊಟ್ಟು, ಇಲ್ಲ ಭಾರತ ಇರೋದು ಹೀಗೆ, ಭಾರತ ಯಾವುದೇ ಒಂದು ಭಾಷೆಯ ಒಂದು ಆಧಿಪತ್ಯಕ್ಕೆ ಒಳಗಾಗಕ್ಕೆ ಸಾಧ್ಯ ಇಲ್ಲ, ಭಾರತೀಯರು ಅದರಲ್ಲೂ ಕೂಡ ದಕ್ಷಿಣ ಭಾರತದವರು ಯಾವ ಕಾರಣಕ್ಕೂ ಒಂದು ಭಾಷೆಯ ಒಂದು ಕೆಳಗಡೆ ಗುಲಾಮರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂಥದ್ದು ಈ 1937ರಿಂದ 67ರ ನಡುವಿನ ಹೋರಾಟ. ಮೊದಲನೇ ಹಂತದಲ್ಲಿ, ಅಂದರೆ 1937 ಏನಾಗುತ್ತೆ ಅಂತ ಹೇಳಿದರೆ, ಅದಕ್ಕಿಂತ ಸ್ವಲ್ಪ ಹಿನ್ನೆಲೆಯಲ್ಲಿ 30ರ ದಶಕದಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ.
ಯಾಕಂದರೆ ಸ್ವಾತಂತ್ರ್ಯ ಹೋರಾಟ ತುಂಬ ತೀವ್ರವಾಗಿ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಾಯಕರು ತಮ್ಮ ಅಂದರೆ ಈ ದೇಶ ಸ್ವಾತಂತ್ರ್ಯ ಆದಮೇಲೆ ಯಾವ ರೀತಿಯಲ್ಲಿ ಒಗ್ಗೂಡಬೇಕು, ಮತ್ತು ನಿಮಗೆಲ್ಲ ಗೊತ್ತಿರತ್ತೆ ನಮ್ಮ ದೇಶ ಒಂದಾಗಿದೆ, ಅಥವಾ ಭಾರತ ದೇಶ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು ದೇಶದವರು ಅನ್ನೋ ಒಂದು ಭಾವನೆ ಗಟ್ಟಿಯಾಗ್ತಾ ಹೋಗಿದ್ದೇ ಈ ಸ್ವಾತಂತ್ರ್ಯ ಹೋರಾಟದ ಮೂಲಕ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ನಾವೆಲ್ಲ ಭಾರತೀಯರು. ಈ ಭಾರತದಲ್ಲಿ ಬಹುಭಾಷೆಗಳ ಜನ ಇದ್ದಾರೆ, ಸಾವಿರಾರು ಭಾಷೆಗಳನ್ನು ಆಡುವಂಥ ಜನ ಇದ್ದರೂ ಕೂಡ ನಾವು ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಹೋಗ್ತೀವಿ ಅನ್ನೋ ಒಂದು ಮನೋಭಾವನೆ ಒಂದು ವರ್ಗದ ಜನರಲ್ಲಿದೆ. ಇನ್ನೊಂದು, ನಾವು ಇಡೀ ದೇಶವನ್ನು ಒಂದು ಭಾಷೆಯ ಕೆಳಗಡೆ ಒಗ್ಗಟ್ಟು ಮಾಡಬೇಕು, ಒಂದು ಸಂಸ್ಕೃತಿ ಕೆಳಗಡೆ ಒಗ್ಗಟ್ಟು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೂ ಕೂಡ ಕೆಲವರು ಇದ್ದರು. ಅದರಲ್ಲೂ ಕೂಡ ಅವತ್ತು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಮುಂದಾಳತ್ವವನ್ನು ಕೊಡ್ತಾ ಇದ್ದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯ ಎರಡೂ ರೀತಿಯ ಜನ ಇದ್ದರು. ಅಲ್ಲಿ ಒಂದು ಕಡೆ ನಾವು ಒಂದು ಹಿಂದೂ ಅನ್ನೋ ಅಡಿಯಲ್ಲೇ ನಾವು ಹೋಗಬೇಕು, ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಒಳಗೊಂಡೇ ನಾವು ದೇಶವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ದವರು ಕೂಡ ಒಂದು ಪರಂಪರೆ ಇದ್ದರು. ಉದಾಹರಣೆಗೆ 1905 ಸುಮಾರಿಗೆ ಬಾಲಗಂಗಾಧರ್ ತಿಲಕ್ ಅಂತವರು ಈ ರೀತಿಯ ಒಂದು ಅಭಿಪ್ರಾಯವನ್ನು ದೊಡ್ಡ ಮಟ್ಟದಲ್ಲಿ ಮೂಡಿಸ್ತಾ ಇದ್ದರು. ನಾವು ಹಿಂದೂ ಅನ್ನೋ ಒಂದು ಭಾವನೆ ಕೆಳಗಡೆ ಈ ದೇಶವನ್ನು ತೆಗೆದುಕೊಂಡು ಹೋಗಬೇಕಂಥೇಳಿ ಆ ರೀತಿಯ ಚಿಂತನೆಗಳನ್ನು ಇದು ಮಾಡ್ತಾಯಿದ್ರು. ಸೊ ಅವರು ಸನಾತನ ಧರ್ಮದ ಒಂದು ಪ್ರತಿಪಾದಕರಾಗಿದ್ದರು, ಬ್ರಾಹ್ಮಣ್ಯದ ಪ್ರತಿಪಾದಕರಾಗಿದ್ದರು. ಅಂತಹ ಒಂದು ಜನ ಕೂಡ ಕಾಂಗ್ರೆಸ್ಸಲ್ಲಿದ್ದರು. ಇನ್ನೊಂದು ಕಡೆ ಇಲ್ಲ, ನಾವು ಈ ದೇಶದಲ್ಲಿ ಹಲವು ಭಾಷೆಗಳನ್ನು ಆಡುವಂತಹ, ಹಲವು ಧರ್ಮಗಳ ಜನ ಎಲ್ಲರೂ ಸೇರಿ ಕೂಡಿ ಹೋಗುವಂತಹ ಒಂದು ಅಗತ್ಯ ಇದೆ, ಅನಿವಾರ್ಯತೆ. ಅದೇ ಭಾರತ, ಐಡಿಯಾ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ. ಸೊ ಈ ಐಡಿಯಾ ಆಫ್ ಇಂಡಿಯಾ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ, ಇಲ್ಲಿ ಪರಸ್ಪರವಾಗಿ ಬೇರೆ ಬೇರೆ ನಂಬಿಕೆಗಳನ್ನಿರುವಂಥವ್ರು, ಶ್ರದ್ಧೆಗಳನ್ನಿರುವಂಥವ್ರು ಕೂಡ, ಅಥವಾ ಬೇರೆ ಬೇರೆ ಭಾಷೆಗಳನ್ನಿರುವಂಥವ್ರು, ಸಂಸ್ಕೃತಿ ಇರುವಂಥವ್ರು ಎಲ್ಲರೂ ಸಹಬಾಳ್ವೆಯಿಂದ ಹೋಗಬೇಕು ಅನ್ನೋ ಒಂದು, ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಹೋಗಬೇಕು ಅನ್ನೋದು. ಇದು ಭಾಷೆಯ ಒಂದು ವಿಷಯದಲ್ಲೂ ಕೂಡ ಹೇಗೆ ರಿಫ್ಲೆಕ್ಟ್ ಆಯಿತು ಅಂತ ಹೇಳಿದರೆ, ಮಹಾತ್ಮ ಗಾಂಧಿ ಅಂತವರು ಅವರು ಕೂಡ ಹೇಳಿದರು, ಹೌದು ಒಂದು ದೇಶಕ್ಕೆ ಒಂದು ರಾಷ್ಟ್ರಭಾಷೆ ಅಂತ ಬೇಕು, ಆದರೆ ಈ ರಾಷ್ಟ್ರಭಾಷೆ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಆಗಬಾರ್ದು, ಹಾಗಾಗಿ ಅದನ್ನು ಮೀರಿದಂತಹ ಒಂದು ಭಾಷೆಯನ್ನು ನಾವು ಕಂಡ್ಕೋಬೇಕು. ಯಾಕಂತೇಳಿದ್ರೆ ಅವತ್ತಿನ್ನೂ ಹಿಂದಿ ಭಾಷೆ ಇನ್ನೂ ಅಷ್ಟು ಇವತ್ತು ಯಾವ ರೀತಿ ಯಾವುದನ್ನು ನಾವು ಹಿಂದಿ ಅಂತ ಕರಿತೀವೋ ಹಿಂದಿ ಇನ್ನೂ ಫಾರ್ಮ್ ಆಗಿರಲಿಲ್ಲ. ಹಿಂದಿ ಭಾಷೆ ಏನು ಹೇಗೆ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಿದ್ವು. ಯಾಕಂತೇಳಿದ್ರೆ ಜನರು ಮಾತನಾಡುವ ಹಿಂದಿ ಇವತ್ತಿನ ಹಿಂದಿ ಆಗಿರಲಿಲ್ಲ, ಅದು ಹಿಂದೂಸ್ತಾನಿ ಆಗಿತ್ತು. ಅದರಲ್ಲಿ ಒಂದು ಹಂತದಲ್ಲಿ ಅಂದರೆ ಅದರ ಲಿಪಿಯನ್ನು ಕೆಲವರು ಉರ್ದುದಲ್ಲಿ ಬರಿತಾಯಿದ್ರು, ಕೆಲವರು ದೇವನಾಗರಿಯಲ್ಲಿ ಬರಿತಾಯಿದ್ರು. ಆಮೇಲೆ ಅದರಲ್ಲಿ ಒಂದಷ್ಟು ಪಾರ್ಸಿಯನ್ ಪದಗಳು ಇದ್ವು, ಹಾಗೆಯೇ ಸಂಸ್ಕೃತ ಪದಗಳು ಇದ್ವು. ಆದರೆ ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಹಿಂದೂ ಮುಸ್ಲಿಂ ಡಿವೈಡ್ ಶುರುವಾಯಿತು, ಕೆಲವರು ಶುರು ಮಾಡಿದರು ಉದ್ದೇಶಪೂರ್ವಕವಾಗಿ, ಅದನ್ನು ಆ ಒಂದು ಡಿವೈಡು ಈ ಭಾಷೆ ವಿಷಯದಲ್ಲೂ ಕೂಡ ಶುರುವಾಯಿತು. ಕೆಲವರು ಹಿಂದಿಯನ್ನು ನಾವು ಹಿಂದಿ ಭಾಷೆಯಲ್ಲಿರುವಂತಹ ಎಲ್ಲ ಈ ಪರ್ಷಿಯನ್ ಪದಗಳನ್ನು ಅಥವಾ ಅರೇಬಿಕ್ ಪದಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನಾವು ಅದರ ಬದಲಿಗೆ ಸಂಸ್ಕೃತ ಪದಗಳನ್ನು ತಂದು ಹಾಕಬೇಕು ಅಂಥೇಳಿ ಬ್ರಾಹ್ಮಣವಾದಿಗಳು, ಅಂದರೆ ಕಾಂಗ್ರೆಸ್ ಒಳಗಡೆ ಇರತಕ್ಕಂತಹ ಈ ರೀತಿಯ ಒಂದು ವರ್ಗದವರು, ಕೆಲವು ನಾಯಕರುಗಳು ಪ್ರತಿಪಾದಿಸ್ತಾ ಇದ್ದರು. ಅದಕ್ಕೋಸ್ಕರ ಸಾಕಷ್ಟು ತೊಡಗಿಸ್ಕೊಂಡಿದ್ರು. ಇನ್ನು ಕೆಲವರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಇಲ್ಲ ನಾವು ಇದನ್ನೇ ಉಳಿಸ್ಕೋಬೇಕು, ಅಂದರೆ ಉರ್ದೂನೇ ಪ್ರಧಾನವಾಗಿರುವಂಥ ಇದನ್ನು ಉಳಿಸ್ಕೋಬೇಕು ಅಂಥೇಳಿ ಇದು ಎರಡರ ಮಧ್ಯೆ ಒಂದು ಹೊಂದಾಣಿಕೆಯನ್ನು ತರಲಿಕ್ಕೆ ಗಾಂಧೀಜಿಯವರಂತೂ ಪ್ರಯತ್ನ ಮಾಡಿದರು, ಅದು ಆಗಲಿಲ್ಲ. ಸೊ ಅಂತಿಮವಾಗಿ ಈ ಸಂಸ್ಕೃತ ಹಿಂದಿ ಅಥವಾ ಸಂಸ್ಕೃತೀಕರಣಗೊಂಡಂತಹ ಹಿಂದಿಯನ್ನೇ ರಾಷ್ಟ್ರಭಾಷೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಸ್ಟ್ರಾಂಗ್ ಆದಾಗ ಆ ಒಂದು ಪ್ರಯತ್ನದಿಂದ ಗಾಂಧೀಜಿ ಹಿಂದೆ ಸರಿತಾರೆ. ನಾನು ಇದರ ಭಾಗವಾಗಿರೋಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ನಾವು ಈ ದೇಶದ ಐಕ್ಯತೆಯನ್ನು ಗಮನದಲ್ಲಿಟ್ಕೋಬೇಕು, ಹಾಗಾಗಿ ಹಿಂದೂಸ್ತಾನಿಯೇ ಆ ಕಡೆ ಸಂಸ್ಕೃತ ಹಿಂದಿನೂ ಅಲ್ಲದಂತಹ ಅಥವಾ ಅರೇಬಿಕ್ ಹಿಂದಿಯೂ ಅಲ್ಲದಂತಹ ಒಂದು ಹಿಂದೂಸ್ತಾನಿ ಭಾಷೆ ನಮ್ಮ ಆಡುಮಾತಿನಲ್ಲಿದೆ, ಅದನ್ನು ರಾಷ್ಟ್ರಭಾಷೆ ಮಾಡಬೇಕು ಅಂತ ಸೇರ್ತಾರೆ.
ಆದರೆ ಅವರ ಪ್ರಯತ್ನಕ್ಕೆ ಅಷ್ಟು ಯಶಸ್ಸು ಸಿಗೋದಿಲ್ಲ. ಸೊ ಯಾವಾಗ ಈ ಒಂದು ಸಂಸ್ಕೃತ ಹಿಂದಿಯೇ ಹೆಚ್ಚು ಪ್ರಾಬಲ್ಯತೆ ಪಡೀತದೋ ಆವಾಗ ದೊಡ್ಡ ಚರ್ಚೆಗಳು ಶುರುವಾಗ್ತವೆ. ಅದಕ್ಕೆ ಒಂದು ದೊಡ್ಡ ಏನು ಪ್ರತಿರೋಧ ಬರುವಂಥದ್ದು ದಕ್ಷಿಣ ಭಾರತದ ತಮಿಳುನಾಡಿಂದ. ಯಾಕೆ ಅಂತ ಹೇಳಿದರೆ, ತಮಿಳುನಾಡಿನಲ್ಲಿದ್ದಂತಹ ವಿ ರಾಮಸ್ವಾಮಿ ನಾಯಕರ್, ಅಂದರೆ ನಾವಿವತ್ತು ಪೆರಿಯಾರ್ ಅಂತ ಹೇಳ್ತೀವಿ, ಪೆರಿಯಾರ್ ಅಂತಹ ಒಂದು ಈ ದೇಶದ ಇತಿಹಾಸದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಒಂದು ಆಳವಾದಂತಹ ಒಂದು ಅರಿವು ಇದ್ದಂತಹ ದೊಡ್ಡ ನಾಯಕರು. ಅವರುಗಳು ಇದರ ಒಂದು ಈ ರೀತಿಯಾಗಿ ಹಿಂದಿಯನ್ನು ರಾಷ್ಟ್ರಭಾಷೆ ಮಾಡುವುದರ ಅಪಾಯವನ್ನು ಅವತ್ತೇ ಅರ್ಥ ಮಾಡಿಕೊಂಡ್ರು. ಇದು ಈ ದೇಶವನ್ನು ಸಂಪೂರ್ಣ ನಾಶ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ, ಒಂದು ಅದು ಯಾವುದೇ ರೀತಿಯ ಹಿಂದಿ, ಅದು ಹಿಂದೂಸ್ತಾನಿಯೇ ಆಗಲಿ ಅಥವಾ ಹಿಂದಿನೇ ಅಥವಾ ಸಂಸ್ಕೃತ ಹಿಂದಿನೇ ಆಗಲಿ, ಯಾವುದೇ ಒಂದು, ಅದು ಕೆಲವರು ಉತ್ತರ ಭಾರತದ ಕೆಲವರ ಭಾಷೆ ಅಥವಾ ಒಂದು ವರ್ಗದ ಈ ದೇಶದ ಇಡೀ ದೇಶವನ್ನು ತೆಗೆದುಕೊಂಡಾಗ ಒಂದಷ್ಟು ಜನರ ಭಾಷೆ ಅದು ಇಡೀ ಭಾರತದ ರಾಷ್ಟ್ರಭಾಷೆ ಆಗಲಿಕ್ಕೆ ಹೇಗೆ ಸಾಧ್ಯ? ಅದ್ರ ಬಗ್ಗೆ ಏನಾದರೂ ಪರಸ್ಪರ ಮಾತುಕತೆಗಳು ಅಥವಾ ದಕ್ಷಿಣ ಭಾರತದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಹಾಗೆ, ಮತ್ತು ಈ ಭಾಷೆಗಳನ್ನು ಒಂದು ಅಸ್ತಿತ್ವವನ್ನೇ ನಿರಾಕರಣೆ ಮಾಡಿ ನೀವು ಒಂದು ಭಾಷೆನೋ, ಅದು ಹಿಂದಿನೋ ಅಥವಾ ಹಿಂದೂಸ್ತಾನಿನೋ ಹೇರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಇದು ಸಾಧ್ಯ ಆಗೋದಿಲ್ಲ. ನಮ್ಮ ದೇಶದಲ್ಲಿ, ಈ ದೇಶದಲ್ಲಿ ಎಷ್ಟು ಭಾಷೆಗಳಿದ್ದಾವೋ ಎಲ್ಲವೂ ಕೂಡ ರಾಷ್ಟ್ರ ಭಾಷೆಗಳೇ ಅನ್ನೋ ಒಂದು ಬಹಳ ಸ್ಪಷ್ಟವಾದ ಪರಿಕಲ್ಪನೆ ಇದ್ದದ್ದು ಪೆರಿಯಾರ್ ಅಂತಹ ನಾಯಕರಿಗೆ. ಹಾಗಾಗಿ ಪೆರಿಯಾರ್ ಅವರು ಈ ರೀತಿಯಾಗಿ ಒಂದು ಹಿಂದಿ ಭಾಷೆಯನ್ನು ಹೇರುವುದರ ಒಂದು ಅಪಾಯವನ್ನು ಮೊದಲೇ ಅರ್ಥ ಮಾಡಿಕೊಂಡ್ರು ಮತ್ತು ತಾವು ಜನರನ್ನು ಆ ನಿಟ್ಟಿನಲ್ಲಿ ಎಚ್ಚರಿಸೋದಕ್ಕೆ ಶುರು ಮಾಡಿದರು. ಅವರದೇ ಆದಂತಹ ಪತ್ರಿಕೆಗಳಿದ್ವು. ತಮಿಳುನಾಡಲ್ಲಿ ವಿಡುದಲೈ ಅಂತ ಒಂದು ಪತ್ರಿಕೆ ಇತ್ತು. ವಿಡುದಲೈ ಅಂದರೆ ನಾಯಕ ಅಂಥೇಳಿ. ಅದು ಬಹಳಷ್ಟು ಕೆಲಸಗಳನ್ನು ಮಾಡಿತು ಮತ್ತು ಇವರ ಬರಹಗಳು, ಭಾಷಣಗಳು ಜನರನ್ನು ಎಚ್ಚರಿಸ್ತಾ ಹೋದವು. ಈ ಸಂದರ್ಭದಲ್ಲಿ 1937ರಲ್ಲಿ ರಾಜಾಜಿ ಅಂತ ಯಾರನ್ನು ಕರಿತೀವಿ, ಅಂದರೆ ಸಿ ರಾಜಗೋಪಾಲಾಚಾರಿ, ಇವರು ಅವತ್ತಿನ ದೊಡ್ಡ ಕಾಂಗ್ರೆಸ್ ಪಕ್ಷದ ನಾಯಕರು. ಅವರು ಆವಾಗ ಏನು ಸ್ವಾತಂತ್ರ್ಯ ಪೂರ್ವದಲ್ಲೇ ಚುನಾವಣೆಗಳನ್ನು ನಡೆಸಿ ಅಧಿಕಾರವನ್ನು ತಗೊಳ್ತಾ ಇದ್ದರು. ಸೊ ತಮಿಳ್ನಾಡನ್ನು ಅವತ್ತು ಮದ್ರಾಸ್ ಪ್ರೆಸಿಡೆನ್ಸ್ ಅಂತ ಕರೀತಾಯಿದ್ರು. ನಮ್ಮ ಕರ್ನಾಟಕವನ್ನು ಹೇಗೆ ನಾವು ಮೈಸೂರು ರಾಜ್ಯ ಅಂತ, ಮೈಸೂರು ಸ್ಟೇಟ್ ಅಂತ ಕರೀತಾ ಇದ್ವಿ, ಅದೇ ಥರ ತಮಿಳ್ನಾಡು ಮದ್ರಾಸ್ ಪ್ರೆಸಿಡೆನ್ಸಿ ಆಗಿತ್ತು. ನಮ್ಮ ರಾಜ್ಯದ ಕೆಲವು ಭಾಗ, ಉದಾಹರಣೆ ನಮ್ಮ ಕರಾವಳಿಯ, ಪಶ್ಚಿಮ ಕರಾವಳಿಯ ಭಾಗ ಇರ್ಬೋದು ಅಥವಾ ಬಳ್ಳಾರಿ, ಇವೆಲ್ಲ ಕೂಡ ಮದ್ರಾಸ್ ಪ್ರೆಸಿಡೆನ್ಸಿಯ ಮದ್ರಾಸ್ ರಾಜ್ಯದ ಒಂದು ಭಾಗವೇ ಆಗಿತ್ತು. ಅಂತಹ ಮದ್ರಾಸ್ ಪ್ರೆಸಿಡೆನ್ಸಿಯ ಮುಖ್ಯಮಂತ್ರಿಯಾಗಿ ರಾಜಾಜಿಯವರು ಆಯ್ಕೆ ಆಗ್ತಾರೆ. ಅವರಿಗೆ ಈ ಹಿಂದಿಯನ್ನು ಏನು ರಾಷ್ಟ್ರಭಾಷೆ ಸೋಕಾಲ್ಡು ಅವತ್ತಿನ ಇದರಲ್ಲಿ ಹೇಗಿತ್ತು ಅಂತ ಹೇಳಿದರೆ, ನಾವು ರಾಷ್ಟ್ರಭಕ್ತರು ಅಂತ ಹೇಳಿದರೆ ಅಥವಾ ದೇಶಭಕ್ತರು ಅಂತ ಹೇಳಿದರೆ ಹಿಂದಿಯನ್ನು ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಭಾಷೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬಹಳ ದಟ್ಟವಾಗಿ ಬೆಳೀತಾ ಇತ್ತು ಕಾಂಗ್ರೆಸ್ನವರಲ್ಲಿ ಎಸ್ಪೆಷಲಿ. ಹಾಗಾಗಿ ರಾಜಾಜಿಯವರು ನಿಷ್ಠಾವಂತ ಕಾಂಗ್ರೆಸ್ಸಿಗರಾಗಿದ್ದರು ಮತ್ತು ಅವರಿಗೆ ಇದು ಆಗಬೇಕು ಅಂತ ಇತ್ತು, ಹಿಂದಿಯ ರಾಷ್ಟ್ರಭಾಷೆ ಆಗಬೇಕಂತ ಇತ್ತು. ಅವರು ಮುಖ್ಯಮಂತ್ರಿ ಆದ ತಕ್ಷಣದಲ್ಲಿ ಈ ಒಂದು ಹೇರಿಕೆಯ ಕೆಲಸವನ್ನು ಶುರು ಮಾಡ್ತಾರೆ. ಅವರು ಯಾವುದೇ ತಮಿಳು ಜನರನ್ನು ಕನ್ಸಲ್ಟ್ ಮಾಡೋದಿಲ್ಲ ಅಥವಾ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ಅವರು ಪರಿಗಣಿಸೋದಿಲ್ಲ. ಕೂಡಲೇ ಹಿಂದಿ ಯಾವ ರೀತಿ ಹೇರಿಕೆ ಮಾಡ್ತಾರೆ ಅಂತ ಹೇಳಿದರೆ, ತಮಿಳುನಾಡಿನ ಅಥವಾ ಮದ್ರಾಸ್ ಪ್ರೆಸಿಡೆನ್ಸಿಯ ಸುಮಾರು 125 ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಹಿಂದಿಯನ್ನು ಕಲಿಬೇಕು ಅನ್ನೋ ಒಂದು ಕಡ್ಡಾಯ ನೀತಿಯನ್ನು ಜಾರಿಗೆ ತರ್ತಾರೆ. ವಿರೋಧ ಅಲ್ಲಿಂದ ಶುರುವಾಗುತ್ತೆ. ಸೊ ಪೆರಿಯಾರ್ ಅಂತವರು ಇದಕ್ಕೆ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲ, ಇದನ್ನು ನಾವು ಯಾವ ಕಾರಣಕ್ಕೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇದನ್ನು ವಾಪಸ್ ತಗೋಬೇಕು, ಈ ಒಂದು ಹಿಂದಿ ಹೇರಿಕೆ ನೀತಿಯನ್ನು ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಒಂದು ಡಿಮ್ಯಾಂಡ್ ಶುರುವಾಗುತ್ತೆ. ಮೊದಲು ಅದರ ಬಗ್ಗೆ ಲೇಖನಗಳು, ಬರಹಗಳು ಶುರುವಾಗ್ತವೆ. ಆನಂತರದಲ್ಲಿ ಇದರ ಬಗ್ಗೆ ಒಂದು ಅರಿವು ಅಥವಾ ಜಾಗೃತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಹಲವಾರು ನಾಯಕರುಗಳು, ಸ್ಟೂಡೆಂಟ್ ಲೀಡ್ರುಗಳು ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಆವಾಗ ಪೆರಿಯಾರ್ ಅವರು ಜಸ್ಟಿಸ್ ಪಾರ್ಟಿ ಅಂತ ಇರುತ್ತೆ. ಸೊ ಆ ಜಸ್ಟಿಸ್ ಪಾರ್ಟಿ ಮೂಲಕ ಈ ಹೋರಾಟಗಳು ನಿಧಾನಕ್ಕೆ ಶುರುವಾಗ್ತಾ ಹೋಗ್ತವೆ. ಕ್ರಮೇಣ ದಿನದಿಂದ ದಿನಕ್ಕೆ ಈ ಹೋರಾಟಗಳ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ಅವತ್ತು
ಈ ಒಂದು ವಿಷಯದಲ್ಲಿ ಭಾವನಾತ್ಮಕವಾಗಿ ಕೂಡ ತಮಿಳು ಜನರನ್ನು ಒಂದು ಉದ್ದೀಪನಗೊಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಉದಾಹರಣೆಗೆ ಭಾರತಿದಾಸನಂಥ ದೊಡ್ಡ ಕವಿಗಳು, ತಮಿಳು ಕವಿಗಳು ತಮಿಳು ಮಹಾಕಾವ್ಯಗಳಿಂದ, ಅಂದರೆ ಈಗ ಉದಾಹರಣೆಗೆ ಶಿಲಪ್ಪಾಧಿಕಾರಂ ಇದೆ ಅಥವಾ ಮಣಿಮೇಖಲೆ ಇದೆ, ಇಂತಹ ಒಂದು ತಮಿಳು ಕಾವ್ಯಗಳು ಏನಿದೆ ಅವುಗಳಿಂದ ಉದಾಹರಣೆಗಳನ್ನು ಕೊಟ್ಟು ನೋಡಿ ನಮ್ಮದು 2-2.5 ಸಾವಿರ ವರ್ಷ ಇತಿಹಾಸ ಇರತಕ್ಕಂತಹ ಒಂದು ತಮಿಳು ಸಾಹಿತ್ಯ, ಇಂಥ ಒಂದು ಶ್ರೀಮಂತ ಸಾಹಿತ್ಯ ಇದೆ, ಇಂಥ ಒಂದು ಶ್ರೀಮಂತಿಕೆಯ ಭಾಷೆ ಇರತಕ್ಕಂಥ ನಾವು ಹೋಗಿ ಇತ್ತೀಚೆಗೆ ಬಂದಿರತಕ್ಕಂಥ ಈ ಹಿಂದಿಯ ಗುಲಾಮರಾಗಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನು ಜನರ ಮುಂದೆ ಇಡ್ತಾರೆ. ಅದು ಜನರನ್ನು ಬಡಿದೆಬ್ಸುತ್ತೆ. ಮತ್ತು ನಾವು ಅಂದರೆ ತಮಿಳು ಕೂಡ ಇಂತಹ ಒಂದು ಪ್ರಾಚೀನ ಭಾಷೆಯಾಗಿ ನಾವು ನಮ್ಮತನವನ್ನು ಇದರಿಂದ ಕಳ್ಕೊಳ್ತೀವಿ. ಹಿಂದಿಯನ್ನು ನಮ್ಮ ಮೇಲೆ ಸಂಪೂರ್ಣ ಹೇರಿದರೆ ನಾವು ನಮ್ಮ ಇಡೀ ತಮಿಳುತನವನ್ನು ಕಳ್ಕೊಳ್ತೀವಿ ಅಥವಾ ನಮ್ಮ ದ್ರಾವಿಡತನವನ್ನು ಕಳ್ಕೊಳ್ತೀವಿ. ನಮ್ಮ ಈ ಉತ್ತರ ಭಾರತದ ಯಾವುದೇ ಭಾಷೆ ಕೂಡ ನಮ್ಮ ಭಾಷೆಯ ಜೊತೆಗೆ ಸಾಂಸ್ಕೃತಿಕವಾಗಿ ಒಂದೇ ಅಲ್ಲ, ಅವು ಬೇರೆ ಬೇರೆ ಆದಂಥವು. ಹಾಗಾಗಿ ಅವರ ಸಂಸ್ಕೃತಿ ಅವರಿಗಿರುತ್ತೆ, ನಮ್ಮ ಸಂಸ್ಕೃತಿ ನಮಗಿರುತ್ತೆ. ಆದರೆ ಅವರ ಸಂಸ್ಕೃತಿಯ ಒಂದು ಭಾಷೆಯನ್ನು ನಮ್ಮ ಮೇಲೆ ಹೇರಿದಾಗ ನಾವು ನಮ್ಮ ಸಂಸ್ಕೃತಿಯ ಸಂಪೂರ್ಣ ಒಂದು ಅಸ್ತಿತ್ವವನ್ನು, ಒಂದು ಅಸ್ಮಿತೆಯನ್ನು ನಾವು ಕಳ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಈ ರೀತಿಯ ಸಾಹಿತ್ಯಗಳು, ಕವಿತೆಗಳು ಅಥವಾ ಕಾವ್ಯಗಳನ್ನು ರಚನೆ ಮಾಡಿದಾಗ ಜನರಿಗೆ ಹೆಚ್ಚೆಚ್ಚು ಅರಿವು ಬರ್ತಾ ಹೋಗುತ್ತೆ. ಅದರ ಬಗ್ಗೆ ಜನ ಭಾವನಾತ್ಮಕವಾಗಿ ಕೂಡ ಒಗ್ಗೂಡ್ತಾ ಹೋಗ್ತಾರೆ, ಇದನ್ನು ವಿರೋಧಿಸ್ತಾ ಹೋಗ್ತಾರೆ ಹಿಂದಿ ಹೇರಿಕೆಯನ್ನು. ಹಾಗಾಗಿ ಪೆರಿಯಾರ್ ಅವರ ಈ ಒಂದು ಆಂದೋಲನ ಏನು ಶುರು ಮಾಡಿರ್ತಾರೆ, ಇದಕ್ಕೆ ದೊಡ್ಡ ಜನಬೆಂಬಲ ಇಡೀ ತಮಿಳುನಾಡಿನಾದ್ಯಂತ ಸಿಗ್ತಾ ಹೋಗುತ್ತೆ. ವಿಶೇಷ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರೆ. ಸಾವಿರಾರು ಮಹಿಳೆಯರು ಪ್ರತಿ ದಿವಸ ಉಪವಾಸ ಸತ್ಯಾಗ್ರಹಗಳಲ್ಲಿ ಭಾಗವಹಿಸ್ತಾರೆ, ಮೆರವಣಿಗೆಗಳಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಅವರು ಕೂಡ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ನಡೆಸಿ ತಮಿಳುನಾಡಿನ ಹಲವಾರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಆಯೋಜನೆ ಮಾಡಿ ಅವರು ಯಾವ ರೀತಿ ಅಂತ ಹೇಳಿದರೆ ತಮಿಳು ನಮ್ಮ ತಾಯಿ ಇದ್ದ ಹಾಗೆ. ಸೊ ನಮ್ಮ ತಾಯಿಯನ್ನು ನಾವು ಉಳಿಸ್ಕೋಬೇಕಾಗುತ್ತೆ, ಇದಕ್ಕೋಸ್ಕರ ತಮಿಳಿನ ತಾಯಂದರೆ ಒಗ್ಗಟ್ಟಾಗಬೇಕು ಅನ್ನೋ ಕರೆಗಳನ್ನು ಅಲ್ಲಿನ ದೊಡ್ಡ ಮಹಿಳಾ ನಾಯಕಿಯರೇ ಈ ಕರೆಯನ್ನು ಕೊಡ್ತಾರೆ. ಅದರಲ್ಲಿ ನೀಲಾಂಬಿಕೆ ಅಮ್ಮಯ್ಯಾರ್ ಅನ್ನುವ ಒಬ್ಬ ಲೀಡರು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಹಾಗೆಯೇ ದೊಡ್ಡ ದೊಡ್ಡ ಸರ್ಕಾರಿ ಆಫೀಸ್ಗಳನ್ನು ಪಿಕೆಟಿಂಗ್ ಮಾಡುವಂತಹ ಒಂದು, ಪಿಕೆಟಿಂಗ್ ಅಂತ ಹೇಳಿದ್ರೆ ಅದನ್ನು ಪೂರ್ತಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಅದನ್ನು ಸುತ್ತುವರೆದು ಮುತ್ತಿಗೆ ಹಾಕುವಂತಹ ಕೆಲಸ. ಈ ಪಿಕೆಟಿಂಗ್ಗಳು ನೂರಾರು ಸಂಖ್ಯೆಯಲ್ಲಿ ನಡೀತವೆ, ಇಡೀ ರಾಜ್ಯದಾದ್ಯಂತ ನಡೀತಾ ಹೋಗ್ತವೆ. 1938ನೇ ಇಸ್ವಿ ನವೆಂಬರ್ 14ನೇ ತಾರೀಕು ಇಂತಹ ಒಂದು ಮೊದಲ ಒಂದು ದೊಡ್ಡ ಮಹಿಳಾ ತಂಡ ಈ ರೀತಿಯ ಒಂದು ದೊಡ್ಡ ಹೋರಾಟವನ್ನು ಆರಂಭಿಸುತ್ತೆ. ಮದ್ರಾಸಲ್ಲಿ ಹಿಂದೂ ಥಿಯೋಸಾಫಿಕಲ್ ಸೊಸೈಟಿ ಅಂತ ಒಂದು ದೊಡ್ಡ ಕಾಲೇಜ್ ಇದೆ. ಆ ಕಾಲೇಜನ್ನು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಹೋಗಿ ಅದನ್ನು ಪಿಕೆಟಿಂಗ್ ಮಾಡ್ತಾರೆ. ಇಂತಹ ಒಂದು ಹೋರಾಟಗಳು ಇಡೀ ಅಂದರೆ ಅವು ಪತ್ರಿಕೆಯಲ್ಲೆಲ್ಲ ಪ್ರಕಟ ಆಗಲಿಕ್ಕೆ ಶುರು ಮಾಡಿದುವಾಗ ಅಥವಾ ಜನರಿಗೆ ಬಾಯಿಂದ ಬಾಯಿಗೆ ಇದರ ಬಗ್ಗೆ ಗೊತ್ತಾದಾಗ ಇಡೀ ತಮಿಳುನಾಡಲ್ಲಿ ಒಂದು ತಮಿಳು ಪ್ರಜ್ಞೆಯನ್ನು ಅಥವಾ ಭಾಷಾಭಿಮಾನವನ್ನು ಬಡಿದೆಬ್ಬಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತವೆ. ಆ ಸಂದರ್ಭದಲ್ಲಿ ಪೆರಿಯಾರ್ ಮತ್ತು ಉಳಿದ ಲೀಡರ್ಗಳು ಸೇರಿ ಒಂದು ದೊಡ್ಡ ಜಾಥಾವನ್ನು ನಡೆಸ್ತಾರೆ. ತಿರುಚಿ ಏನಿದೆ, ಈ ತಿರುಚಿಯಿಂದ ಮದ್ರಾಸ್ವರೆಗೆ ಒಂದು ದೊಡ್ಡ ಜಾಥಾ. ಈ ಜಾಥಾ 42 ದಿನಗಳ ಕಾಲ ನಡೆಯುತ್ತೆ. ಸುಮಾರು 240 ಹಳ್ಳಿಗಳಲ್ಲಿ ಈ ಜಾಥಾ ಬರುತ್ತೆ. ಎಲ್ಲ ಕಡೆ ಪ್ರಮುಖವಾದಂತಹ ಸಭೆಗಳನ್ನು, ದೊಡ್ಡ ದೊಡ್ಡ ಸಭೆಗಳನ್ನು, ಅಂದರೆ ಸಾವಿರಾರು ಜನ ಅಲ್ಲಿ ನೆರೆದಿರ್ತಾರೆ, ಅಂತಹ ಸಭೆಗಳನ್ನು ನಡೆಸಿ ಈ ಜಾಥಾ ಇಡೀ ತಮಿಳುನಾಡಲ್ಲಿ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಪ್ರತಿ ಜಾಥಾದಲ್ಲಿ ಬಂದಾಗ ಅಲ್ಲಿ ಸಭೆಗಳಲ್ಲಿ ಆ ಭಾಷಣಗಳಲ್ಲಿ ಒಂದು ರೀತಿಯ ಉದ್ವೇಗಕಾರಿಯಾದಂತಹ ಭಾಷಣಗಳು, ಭಾಷಾಭಿಮಾನವನ್ನು ಬಡಿದೆಬ್ಸ್ತಕ್ಕಂತಹ ಮತ್ತು ಹಿಂದಿಗೆ ಧಿಕ್ಕಾರ, ತಮಿಳಿಗೆ ಜಯವಾಗಲಿ ಅನ್ನೋ ಈ ರೀತಿಯ ಘೋಷಣೆಗಳು ಇಡೀ ಜಾಥಾದುದ್ದಕ್ಕೂ ಮೊಳಗುತ್ತಾ ಇರ್ತವೆ. ಹಾಗಾಗಿ ಒಂದು ರೀತಿಯಲ್ಲಿ ಇಡೀ ಮದ್ರಾಸ್ ಪ್ರೆಸಿಡೆನ್ಸಿ ಅಥವಾ ತಮಿಳುನಾಡಿನ ಎಲ್ಲ ಜನ ಕೂಡ ಒಂದಲ್ಲ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಈ ಒಂದು ಹೋರಾಟದಲ್ಲಿ, ಆಂದೋಲನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ಹೋರಾಟ ನಡೀತಾ ಇದ್ದ ಹಾಗೆ ಸರ್ಕಾರ ಸುಮ್ಮನೆ ಇರಲ್ಲ. ಸರ್ಕಾರದ ರಿಯಾಕ್ಷನ್ನು ಕೂಡ ಭಾಳ ಕೆಟ್ಟದಾಗಿರುತ್ತೆ. ರಾಜಾಜಿ ಅವರ ಸರ್ಕಾರ ಈ ಹೋರಾಟಗಾರರನ್ನು ಇದನ್ನು ಸೀರಿಯಸ್ ಆಗಿ ಒಂದು ತಮಿಳು ಜನರ ಒಂದು ಅಸ್ಮಿತೆ ಹೋರಾಟ ಅಂತ ತೆಗೆದುಕೊಳ್ಳದೆ ಯಾರೋ ಕೆಲವರು, ರಾಜಾಜಿ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ,
ರಾಜಗೋಪಾಲಾಚಾರಿ. ಇದನ್ನು ಯಾರು ಮಾಡ್ತಿದ್ದಾರೆ, ಈ ಪೆರಿಯಾರು ಬ್ರಾಹ್ಮಣ ದ್ವೇಷವನು. ಸೊ ಹಾಗಾಗಿ ಇನ್ನೊಬ್ಬ ಭಾರತಿದಾಸನಿದ್ದಾನೆ, ಅವನು ಒಬ್ಬ ದೊಡ್ಡ ಪಂಡಿತ, ಒಬ್ಬ ಸ್ಕಾಲರ್ ಅಷ್ಟೇ. ಇವರಿಬ್ಬರಿಂದ ಏನು ನಡೆಯುತ್ತೆ ಅನ್ನೋ ಒಂದು ಉಡಾಫೆಯ ಭಾವನೆಯನ್ನು ಅಲ್ಲಿನ ಮುಖ್ಯಮಂತ್ರಿ ತೆಗೆದುಕೊಳ್ತಾರೆ. ಹಾಗಾಗಿ ಈ ಒಂದು ರಿಯಾಕ್ಷನ್ ಜನರಿಗೆ ಇನ್ನೂ ಕೂಡ ಆಕ್ರೋಶವನ್ನು ಬರೆಸುತ್ತೆ ಆ ಸಂದರ್ಭದಲ್ಲಿ ಅಂತ. ಆದರೆ ಅವರು ಅಷ್ಟು ಮಾತ್ರ ಅಲ್ಲದೆ ಯಾರ್ಯಾರೆಲ್ಲ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ, ಯಾರ್ಯಾರೆಲ್ಲ ಪಿಕೆಟಿಂಗಲ್ಲಿ ಮಾಡ್ತಾರೆ, ಯಾರ್ಯಾರೆಲ್ಲ ಜಾಥಾ ಮಾಡ್ತಾರೆ, ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಸರ್ಕಾರ ಆವತ್ತು ಮಾಡುತ್ತೆ. ಅವರನ್ನು ಕೂಡ ಜೈಲಿಗೆ ಹಾಕುವ ಕೆಲಸ ಮಾಡುತ್ತೆ. ಈ ಒಂದು ದಮನ ಏನಿದೆ ಸರ್ಕಾರ ಅಥವಾ ಅಲ್ಲಿನ ರಾಜಾಜಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದಮನ, ಅದು ಇನ್ನಷ್ಟು ಪ್ರತಿರೋಧವನ್ನು ಹುಟ್ಟಿಸುತ್ತೆ. ಒಂದು ದಮನದಿಂದ ಇನ್ನೂ ಜಾಸ್ತಿ ತೀವ್ರತೆ ಬರುತ್ತೆ ಆ ಹೋರಾಟಕ್ಕೆ. ಕೊನೆಗೆ ಪೆರಿಯಾರು ಒಂದು ಫೈನಲ್ ವಾರ್ನಿಂಗನ್ನು ಕೊಡ್ತಾರೆ. ಫೆಬ್ರವರಿ 19, 1939 ಅದನ್ನು ಒಂದು ವಾರ್ನಿಂಗ್ ಅಂತ ಕೊಡ್ತಾರೆ, ಫೈನಲ್ ವಾರ್ನಿಂಗ್. ಅಷ್ಟರೊಳಗಡೆ ನೀವು ಈ ಹಿಂದಿ ಹೇರಿಕೆಯ ಒಂದು ಕ್ರಮವನ್ನು ವಾಪಸ್ ತಗೋಬೇಕು ಅಂಥೇಳಿ ಪೆರಿಯಾರ್ ವಾರ್ನಿಂಗ್ ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಒಂದು ಬೆಳವಣಿಗೆ ಆಗುತ್ತೆ. ಏನಂದರೆ ಅಷ್ಟೊತ್ತಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಮಹಾಯುದ್ಧದ ಕರಾಳ ಛಾಯೆ ಕವಿಯುತ್ತೆ. ಇನ್ನೇನು ಮಹಾಯುದ್ಧ ಶುರುವಾಗುತ್ತೆ ಅನ್ನುವ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆ ಈಗೇನು ಈ ಸ್ಥಳೀಯ ಪ್ರೊವಿನ್ಷಿಯಲ್ ಸ್ಟೇಟ್ಸ್ ಇರ್ತವೆ, ಈ ರಾಜ್ಯ ಸರ್ಕಾರಗಳನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಹಾಗಾಗಿ ಈ ರಾಜ್ಯಾದ್ಯಂತಹ ಅಂದರೆ ಕಾಂಗ್ರೆಸ್ ಎಲ್ಲೆಲ್ಲಿ ಆಳ್ವಿಕೆ ನಡೆಸ್ತಾ ಇತ್ತು, ಕಾಂಗ್ರೆಸ್ನ ಒಂದು ಲೀಡರ್ಗಳಿದ್ದರು, ಅವರೆಲ್ಲ ಕೂಡ ಅಧಿಕಾರದಿಂದ ಕೆಳಗಿಳಿತಾರೆ. ಆನಂತರ ಒಂದು ತಾತ್ಕಾಲಿಕವಾದಂತಹ ಮತ್ತು ಬ್ರಿಟಿಷ್ ಸರ್ಕಾರನೇ ಬರುತ್ತೆ. ಆವಾಗ ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಈ ಹೋರಾಟಗಾರರು ಅಂದರೆ ಪೆರಿಯಾರ್ ಇವರೆಲ್ಲ ಕೂಡ ವಾರ್ನಿಂಗನ್ನು ಕೊಡ್ತಾರೆ, ಕೂಡಲೇ ಇದನ್ನು ವಾಪಸ್ ತಗೊಳ್ಳಿ, ನಾವು ಇದನ್ನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಂಥೇಳಿ. ಬ್ರಿಟಿಷ್ ಸರ್ಕಾರ ಆವಾಗ ರಾಜಾಜಿ ಅವರ ರೀತಿ ಅಥವಾ ಕಾಂಗ್ರೆಸ್ನ ನಿಲುವಿನಷ್ಟು ತುಂಬ ಕಠಿತನವನ್ನು ತೋರಿಸೋದಿಲ್ಲ. ಹಾಗಾಗಿ ಅದು ಸ್ವಲ್ಪ ಪರಿಸ್ಥಿತಿಯನ್ನು ಅಂದಾಜು ಮಾಡಿ, ಹೌದು ಏನಾದರೂ ಇದನ್ನು ಹೀಗೆ ಮುಂದುವರಿಸಿದರೆ ಇನ್ನು ದೊಡ್ಡ ಬೆಂಕಿ ಹತ್ಕೊಳ್ಳುತ್ತೆ ಇಡೀ ತಮಿಳುನಾಡಲ್ಲಿ ಅನ್ನೋ ಒಂದು ಸೂಚನೆಯನ್ನು ಅರ್ಥ ಮಾಡಿಕೊಂಡು ಅದು ಅನೌನ್ಸ್ ಮಾಡುತ್ತೆ. 1940 ಫೆಬ್ರವರಿ 21ನೇ ತಾರೀಕು ಸರ್ಕಾರ ಅನೌನ್ಸ್ ಮಾಡುತ್ತೆ, ಹಿಂದಿ ಹೇರಿಕೆಯನ್ನು ನಾವು ಕೈ ಬಿಡ್ತಾ ಇದ್ದೀವಿ, ಕಡ್ಡಾಯವಾಗಿ ಹಿಂದಿ ಕಲಿಯುವ ಒಂದು ನೀತಿಯನ್ನು ವಾಪಸ್ ತಗೊಳ್ತಾ ಇದ್ದೀವಿ, ಇನ್ಮೇಲೆ ಮಾಡಲ್ಲ ಅಂಥೇಳಿ. ಇದುವರೆಗೆ 2 ವರ್ಷ ಕಾಲ ತುಂಬ ತೀವ್ರವಾಗಿ ಹೋರಾಟ ಮಾಡಿದಂತಹ ತಮಿಳು ನಾಯಕರಿಗೆ ಅಥವಾ ಪೆರಿಯಾರ್ ಅಂಥವ್ರಿಗೆ ಒಂದು ದೊಡ್ಡ ಕ್ರೆಡಿಬಿಲಿಟಿನ ಮತ್ತು ಒಂದು ದೊಡ್ಡ ಸಂಭ್ರಮವನ್ನು ಇಡೀ ತಮಿಳು ಜನರಿಗೆ ತಂದುಕೊಡುತ್ತೆ. ಇದರ ಒಂದು ಯಶಸ್ಸು ಏನಿದೆ, ಈ ಹೋರಾಟದ ಮೊದಲ ಹಂತದ ಒಂದು ಯಶಸ್ಸು, ಅದು ಜನರನ್ನು ಬಡಿದೆಬ್ಬಿಸುತ್ತೆ ಒಂದು ರೀತಿಯಲ್ಲಿ. ಬಹುಶಃ ಈ ಹೋರಾಟದಲ್ಲಿ ಪೆರಿಯಾರ್ ಅವರ ಜೊತೆಗೇ ಅವಾಗಿನ್ನೂ ಯಂಗ್ ಲೀಡರ್ ಒಬ್ಬರು ಇರ್ತಾರೆ, ಅಣ್ಣಾದೊರೈ ಅಂತೇಳಿ. ಮುಂದೆ ಅವರು ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅಣ್ಣಾದೊರೈ ಅವರು ಒಂದು ಮಾತು ಹೇಳ್ತಾರೆ, ಇಡೀ ಪ್ರಪಂಚದ ಇತಿಹಾಸ ನೋಡಿದಾಗ ಸಕ್ಸಸ್ಫುಲ್ ಸತ್ಯಾಗ್ರಹಗಳು ಅಂತ ಆಗಿರೋಂಥದ್ದು 2. ಅದು ಯಾವುದಂತ ಹೇಳಿದ್ರೆ, ಒಂದು ಕೇರಳದಲ್ಲಿ ನಡೆದಂತಹ ವೈಕಂ ಸತ್ಯಾಗ್ರಹ, 2ನೇದು 37-38ರಲ್ಲಿ ಪೆರಿಯಾರ್ ನೇತೃತ್ವದಲ್ಲಿ ನಡೆದಂತಹ ತಮಿಳುನಾಡಿನ ಹಿಂದಿ ಭಾಷಾ ಹೇರಿಕೆಯ ವಿರೋಧಿ ಹೋರಾಟ. ಇವೆರಡೇ ಸಕ್ಸಸ್ ಆಗಿಂಥದ್ದು. ವೈಕಂ ಹೋರಾಟ ಕೂಡ ಹೆಚ್ಚು ಕಡಿಮೆ 1 ವರ್ಷ ಕಾಲ ನಡೆದಂಥದ್ದು. ಅಲ್ಲಿ ನಾರಾಯಣಗುರು, ತಮಿಳುನಾಡಿನ ದೊಡ್ಡ ಧಾರ್ಮಿಕ ವಿದ್ವಾಂಸರು ಅಥವಾ ಸಂತ ಅಂತ ಹೇಳಿ ಯಾರನ್ನು ಕರಿತೀವಿ, ನಾರಾಯಣಗುರು ಅವರ ನೇತೃತ್ವದಲ್ಲಿ, ಅವರ ಸಂಸ್ಥೆಯ ಒಂದು ನೇತೃತ್ವದಲ್ಲಿ ನಡೆದಂತಹ ದೇವಸ್ಥಾನ ಪ್ರವೇಶ ಚಳವಳಿ. ಅಲ್ಲಿ ಮೇಲ್ಜಾತಿಯವರು, ಅವರ್ಣೀಯರಂತ ಯಾರನ್ನು ಕರೀತಾರೆ, ಶೂದ್ರ ದಲಿತರಿಗೆ ಒಂದು ರಸ್ತೆಯನ್ನು ಮುಚ್ಚಾಕಿರುವಂಥ ಸಂದರ್ಭದಲ್ಲಿ ನಡೆದಂತಹ, ಅಂದರೆ ವೈಕಂ ಅನ್ನೋ ಊರಿನಲ್ಲಿ ಒಂದು ಶಿವಾಲಯದ ಎದುರು ದೊಡ್ಡ ಚಳವಳಿ ನಡೆಯುತ್ತೆ. ಆನಂತರದಲ್ಲಿ ಅದಕ್ಕೆ ಗಾಂಧೀಜಿಯವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಆ ಹೋರಾಟದಲ್ಲಿ 1 ವರ್ಷ ಕಾಲ ಆ ಹೋರಾಟ ನಡೆಯುತ್ತೆ. ಪದ್ಮನಾಭ ಪಲ್ಪು ಅನ್ನುವ ಲೀಡರು, ಹಾಗೆಯೇ ಹಲವಾರು ಕೇರಳದ ಒಂದು ಈಳವ ಸಮುದಾಯದ ಲೀಡರ್ಗಳು ಅದರ ನೇತೃತ್ವವನ್ನು ತಗೊಳ್ತಾರೆ. ಆದರೆ ಅದು ಬರೀ ಈಳವರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯಗಳು, ಈವನ್ ಅಲ್ಲಿ ಸವರ್ಣೀಯರಾಗಿದ್ದಂತಹ ನಾಯರ್ ಸಮುದಾಯ ಕೂಡ ಅದರಲ್ಲಿ ಭಾಗವಹಿಸುತ್ತೆ. ಕೆಲವರು ಬ್ರಾಹ್ಮಣರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಸೊ ಇದೊಂದು ಇಡೀ ಭಾರತದ ಇತಿಹಾಸದಲ್ಲೇ ನಡೆದಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಸ್ವಾಭಿಮಾನದ ಹೋರಾಟ ಅಂತ ಹೇಳ್ಬೋದು. ಈ ರೀತಿಯ ಒಂದು ಸ್ವಾಭಿಮಾನದ ಹೋರಾಟ ವೈಕಂ ಹೋರಾಟ. ಅದೇ ರೀತಿ ಇನ್ನೊಂದು
ಅದೇ ರೀತಿಯ ಒಂದು ಸ್ವಾಭಿಮಾನದ ಹೋರಾಟ, ಭಾಷಾಭಿಮಾನದ ಹೋರಾಟ ತಮಿಳುನಾಡಲ್ಲಿ ನಡೆದಂತಹ ಈ ಹಿಂದಿ ವಿರೋಧಿ ಹೋರಾಟ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.